ತಾಲೂಕು ಪುಟ್ಟೇನಹಳ್ಳಿ ಗ್ರಾಮ ಮೌನಾಯಕನಹಳ್ಳಿ ಪಂಚಾಯತಿಯಿಂದ. ನನ್ನ ಹೆಸರು ಇದು ಬಂದುಬಿಟ್ಟು ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಬೋಯಿಕೊಂಡ ಗಂಗಮ್ಮ ಮತ್ತು ಆರುಮನೆ ಗಂಗಮ್ಮ ಶ್ರೀ ದೊಡ್ಡಮ್ಮ ದೇವಿ ಅವರ ಪ್ರತಿಷ್ಠಾಪನೆ ಅಂತ 6 ಮಾರ್ಚ್ 6 ಶುಕ್ರವಾರ, ಇದೇ ಶುಕ್ರವಾರ ಪ್ರತಿಷ್ಠಾಪನೆ ಇದೆ. ಅದರಿಂದ ಈ ದೇವಸ್ಥಾನಗಳು ಪ್ರತಿ ವರ್ಷವೂ ಜಾಸ್ತಿ ವರ್ಷದಿಂದ ನಾವು ಮಾಡಿಕೊಂಡೇ ಬರ್ತಾಯಿದ್ವಿ. ಈ ಜಾತ್ರೆ, ದಸರಾ ಜಾತ್ರೆ, ದೊಡ್ಡಮ್ಮ ದೇವಿ ಮತ್ತು ಬೋಯಿಕೊಂಡ ಗಂಗಮ್ಮ ಮತ್ತು ಆರುಮನೆ ಗಂಗಮ್ಮ ದೇವಸ್ಥಾನ ಕಟ್ಟಲೇಬೇಕು ಅಂತ ನಮ್ಮೂರು ಹಿರಿಯರು ಯಾವುದೋ ಒಂದು ಅವರ ಆಸೆ ಮೇಲೆ, ಇನ್ನಪ್ಪ ಈ ದೇವಸ್ಥಾನಗಳು ಜಾಸ್ತಿ ವರ್ಷ ಇತಿಹಾಸ ಇರೋದರಿಂದ ಈ ದೇವಸ್ಥಾನಗಳು ಹಳೆ ದೇವಸ್ಥಾನ ತಳ್ಳಿಬಿಟ್ಟು ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಅವರು ಇಚ್ಛೆಯ ಮೇರೆಗೆ ನಾವು ಊರವರೆಲ್ಲ ಸೇರಿ ತಮಿಳ್ನಾಡಿಗೆ ಹೋಗಿ ಮಹಾಬಲಿಪುರಮಲ್ಲಿ ಅಲ್ಲಿಗೆ ಹೋಗಿ ದೇವಸ್ಥಾನಗಳನ್ನ ಆರ್ಡರ್ ಮಾಡಿಬಿಟ್ಟು ಅಲ್ಲಿಂದ ತರಿಸಿ ಇದೇ ಮಾರ್ಚ್ 6ನೇ ತಾರೀಕು ಪ್ರತಿಷ್ಠಾಪನೆ ಇದೆ. ಈ ಪ್ರತಿಷ್ಠಾಪನೆಗೆ ಮೂಲೆಯಿಂದನೂ ಒಳ್ಳೆ ಗಣ್ಯರು ಬರ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ, ಹಿಂದೂ ಪರಿಷತ್ತು ರಾಷ್ಟ್ರೀಯ ಅಧ್ಯಕ್ಷ ವಿಜಯ್ ಕುಮಾರ್ ರೆಡ್ಡಿ ಸಾರು ಬರ್ತಾ ಇದ್ದಾರೆ. ಮತ್ತು ನಾವು ರಿಕ್ವೆಸ್ಟ್ ಮೇಲೆ ನಮ್ಮ ಮುಳಬಾಗಿಲು ತಾಲೂಕು ಜನರ ಇಚ್ಛೆ ಮೇರೆಗೆ ಪ್ರವೀಣ್ ತೊಗೋಡಿಯ ಸಾರ್ನು ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಇನ್ನೂ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ, ಇನ್ನೂ ನಮ್ಗೆ ಅಪ್ರೂವಲ್ ಸಿಕ್ಕಿಲ್ಲ. ಅದರಿಂದ ಮತ್ತು ನಮ್ಮ ಪಕ್ಕೂರು ಮೊಯ್ದಣ್ಣ ಆಗಿರ್ಬೋದು, ಸಮೃದ್ಧಿ ಮೊಯ್ದಣ್ಣ ಆಗಿರ್ಬೋದು, ಆದಿನಾರಾಯಣಣ್ಣ ಆಗಿರ್ಬೋದು, ಎಲ್ಲ ಮುಖಂಡರು. ಯಾಕಂದರೆ ದೇವಸ್ಥಾನ ಅಂದರೆ ಈ ಪಕ್ಷ ಆ ಪಕ್ಷ ಯಾವುದೂ ಭೇದ ಭಾವ ಇಲ್ಲ. ನಮಗೆ ಕಷ್ಟ ಬಂದರೆ ಎಲ್ಲಿ ಹೋಗ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು, ನೆಮ್ಮದಿ ಅಲ್ಲಿ ಒಂದೇ ಹತ್ರ ಸಿಗೋದು. ಅದರಿಂದ ಆ ದೇವಸ್ಥಾನ ಕಟ್ಟಲೇಬೇಕು. ನಾನು ಈ ಸ್ಥಾನದಲ್ಲಿ ಇರಬೇಕು ಅಂದರೆ ದೇವರೇ ಕೃಪೆಯಿಂದಲೇ. ಆ ಕೃಪೆಯಿಂದ ನಾನು ಇವಾಗ ಈ ಥರ ಇದ್ದೀನಿ ಅಂದರೆ ಮುಳಬಾಗಿಲು ತಾಲೂಕು ಜನ ಎಲ್ಲರೂ ಇದೇ ಥರ ಇರಬೇಕು ಅಂತ ದೇವಸ್ಥಾನಗಳು ಕಟ್ಟಿದ್ದೀವಿ. ಎಲ್ಲರೂ ಬನ್ನಿ, ಅಕ್ಕ ತಂಗಿರೆ, ಅಣ್ಣ ತಮ್ಮಂದರೆ, ತಾಯಿಯಂದರೆ ಎಲ್ಲರೂ ಬನ್ನಿ, ಭಾಗವಹಿಸಿ ಆ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರೂ ಚೆನ್ನಾಗಿರಬೇಕು. ಈ ಮುಳಬಾಗಿಲು ತಾಲೂಕಲ್ಲಿ ಎಲ್ಲರೂ ರೈತರು ಎಲ್ಲರೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಊರಲ್ಲಿ ಅಷ್ಟು ದೇವಸ್ಥಾನ ಕಟ್ಟುವಾಗ ಕತ್ತೂರು ಮಂಜಣ್ಣ ಸಹಾಯ ಮಾಡಿದ್ರು. ಅದೇ ರೀತಿ ಇವಾಗ ಸಮೃದ್ಧಿ ಮಂಜಣ್ಣನು ಎಲ್ಲ ದೇವಸ್ಥಾನಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಈ ಜಾತ್ರೆಗೂ ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಮರಿಬಾರ್ದು ಅಂತ. ಅದರಿಂದ ಅವರು ಇಬ್ಬರ ಆಶೀರ್ವಾದದಿಂದ ನಾವು ಇಷ್ಟು ಬೆಳೆದಿದ್ದೀವಿ. ತಾಲೂಕು ಸ್ವಲ್ಪ ಡೆವಲಪ್ ಆಗಿದೆ. ಇನ್ನೂ ನಾಯಕರು ಬರಬೇಕು, ನಮ್ಮ ಮುಳಬಾಗಿಲು ತಾಲೂಕಿಂದ ಮಿನಿಸ್ಟ್ರ್ ಆಗಿರಬೇಕು ಎಲ್ಲರೂ ಅಂತ ಆಸೆ ಪಟ್ಟು ಎಲ್ಲರನ್ನ ಬೇಡ್ಕೊತಾ ಇದ್ದೀವಿ. ಎಲ್ಲರೂ ಬನ್ನಿ, ಭಾಗವಹಿಸಿ, ಎಲ್ಲರ ತಾಯಿ ಆಶೀರ್ವಾದ ಪಡೆದು ಎಲ್ಲ ಬೆಳೆಯಬೇಕು ಅಂತ ನಮ್ಮ ಆಸೆ. ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಇವಾಗಿಂದ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 4ನೇ ತಾರೀಕು ಬಂದುಬಿಟ್ಟು ಗಣಪತಿ ಹೋಮ, ನವಗ್ರಹ ಹೋಮ, ಲಕ್ಷ್ಮೀ ಪೂಜೆ ಅದೆಲ್ಲ ಇರುತ್ತೆ. 5ನೇ ತಾರೀಕು ಕರಿಗೋಳ ಉತ್ಸವ ಇರುತ್ತೆ ಊರಲ್ಲಿ ಮಾತ್ರ. 6ನೇ ತಾರೀಕು ಗ್ರ್ಯಾಂಡ್ ಆಗಿ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ ಎಲ್ಲ 6ನೇ ತಾರೀಕು.